ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದಿರಿ ನೋಡ್ರಿ. ಬಂದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ ಫುಲ್ಲು ಬ್ಯುಸಿ ಐತಿ. ಇವತ್ತಿನ ಅಂಗಡಿ ಎಲ್ಲ ಮನೆ ಅಷ್ಟು ಕೆಲಸ. ಹೆಂಗಿರ್ತ ಬ್ಲಾಗ್ ರುಟೀನ್, ಡೈಲಿ ರುಟೀನ್ ಹೆಂಗಿರ್ತಂತ ನೋಡ್ರಿ. ಇಲ್ಲೇ ನಾವು ಮಮ್ಮಿಯರು ಇದನ್ನು ಪುಂಡಿ ಪಲ್ಯ ಸೋಸ್ಕೊಟ್ರಿ. ಈಗ ಇವತ್ತು ಪುಂಡಿ ಪಲ್ಯ ರೊಟ್ಟಿ ಮಾಡ್ತೀವ್ರಿ ಇವತ್ತು ನಾವು. ಅದು ಎದಕ್ಕೆ ಏನು ಸ್ಪೆಷಲ್ ಅಂತ ನಮ್ಮ ಮಮ್ಮಿಯರು ಹೇಳ್ತಾರೆ, ಆಮೇಲೆ ಅದನ್ನೆಲ್ಲ ಬಿಡಿಸಿ. ಈಗ ಪುಂಡಿ ಪಲ್ಯ ಎಲ್ಲ ಬಿಡಿಸ್ಕೊಟ್ರಿ, ತೊಳ್ಕೊಂಬಂದು ಇಲ್ಲಿ ಇಟ್ಟಿವಿ. ಮತ್ತು ಈಗ ಈ ಕಡೆ ಇವು ಮಿರ್ಚಿ ಮೆಣ್ಸಿನ್ಕಾಯಿ ರೀ, ಇವು ಚಟ್ನಿ ಮೆಣ್ಸಿನ್ಕಾಯಿ ರೀ. ಎಲ್ಲ ಅಷ್ಟು ಕ್ಲೀನ್ ಮಾಡಾಕತ್ತಾರ. ಹೋಟ್ಲಕ್ಕೆ ಬೇಕಲ್ರಿ ನಮ್ಗೆ, ಅದಕ್ಕೆ ಅಷ್ಟು ಕ್ಲೀನ್ ಮಾಡಾಕತ್ತಾರ. ಇಲ್ಲೆಲ್ಲ ಒಂದು ಸ್ವಲ್ಪ ಇದೈತ್ರಿ, ಈಗ ಸೋಸಿದ್ದು ಅದೆಲ್ಲ. ಇಲ್ಲೆಲ್ಲ ಒಂದು ಸ್ವಲ್ಪ ಗಲೀಜು ಐತ್ರಿ, ಯಾಕಂದ್ರೆ ಇದನ್ನೆಲ್ಲ ಕ್ಲೀನ್ ಮಾಡಾಕತ್ತಿಲ್ಲ. ಅದಕ್ಕೆ ಏನೋ ಅನ್ಕೋಬೇಡ್ರಿ. ಇಲ್ಲೇ ನಮ್ಮ ಮಮ್ಮಿಯರು ಅದಾರ ನೋಡ್ರಿ. ಮಮ್ಮಿ ಲೈಟಾ ಇವತ್ತು ನೋಡ್ರಿ ಈ ಥರ ಐತಿ. ಸೊಪ್ಪು ಪುಂಡಿ ಪಲ್ಯ ರೊಟ್ಟಿ ಮಾಡ್ತಾರಂತ್ರಿ ನಮ್ಮ ಮಮ್ಮಿಯರು ಇವತ್ತು. ಅದಕ್ಕೆ ಅದೆಲ್ಲ ತಯಾರಿ ನಡೆಸ್ಯಾರಿ. ಇಲ್ಲೇ ನಮ್ಮ ತಂಗಿ ಏನು ಮಾಡತ್ತ ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡ್ರಿ ನಮ್ಮ ತಂಗಿ ಸೈಕಲ್ ನಿಂತಿರುವಂಥ ಸೈಕಲ್ ಹೊಡ್ಯಾಕತ್ತಾಳ್ರಿ. ಅದು ಚೈನ್ ಬಿಚ್ಚುತ್ತಾ, ಅದನ್ನ ಮುಟ್ಬೇಡ ಅಂತ ನಮ್ಮ ಸಿದ್ದು ಅಂತಂದ್ರಿ. ಈಗಿದ್ರೆ ಹೋಗಿ ಅದಕ್ಕೆ ನಿಂದಿರ್ತಾಳ್ರಿ. ಈ ಸೈಕಲ್ ನೋಡ್ರಿ, ಈಗ ಚೈನ್ ಬಿಚ್ಚೈತಿ ಅಂತ್ರಿ ಹಾಕಕತ್ತಾಳ. ಇದು ನಮ್ಮ ಸಿದ್ದುಗ ನಾವು ಹೊಸ ತಂದಿಲ್ರಿ, ಅದು ಒಬ್ರು ಕೊಟ್ಟಾರ. ಅದು ಯಾರಂದ್ರೆ ಇಲ್ಲಿ ತೋರಿಸ್ತೀನಿ ಬರ್ರಿ. ಇಲ್ಲೇ ಮನೆ ಐತಲ್ರಿ, ಈ ಮನೆ ಐತಿ ನೋಡ್ರಿ. ಈ ಮನ್ಯಾಗ ಇಲ್ಲೇ ಸೈಕಲ್ ನಿಂತೈತಿ ನೋಡ್ರಿ. ಇಲ್ಲಿ ಸೈಕಲ್ ನಿಂತೈತಿ ನೋಡ್ರಿ. ಈ ಸೈಕಲ್ ಈ ಮನೆ ಅಜ್ಜಾರದ್ರಿ. ಇದು ನಮ್ಗೆ ಸಿದ್ದನ ಸೈಕಲ್ ಈ ಮನೆ ಅಜ್ಜಾರದ್ರಿ. ಅಂದ್ರೆ ಅವ್ರ ಮನೆ ಮೊಮ್ಮಕ್ಕಳು ಅವರೆಲ್ಲ ಅದಾರ್ರಿ. ಇದೆಲ್ಲ ಅವ್ರದ್ದು ನೋಡ್ರಿ, ಕಾರು ಎಲ್ಲ ಇದಷ್ಟು ಬೈಕ್. ಅವ್ರ ಮನೆಯಾಗ ಮೊಮ್ಮಕ್ಕಳು ಅದಾರ್ರಿ. ಅವ್ರಿಗೆ ಇವರು ಹೊಸ ಸೈಕಲ್ ತಂದಾರ್ರಿ, ಬೇರೆ ಹೊಸ ಸೈಕಲ್ ತಂದಾರ. ಇದೆಲ್ಲ ಅವರು ಹೊಡೆದಾಡಿ ಬಿಟ್ಟಿದ್ರಿ ಹಳೇದು. ಅದಕ್ಕೆ ಇಲ್ಲೇ ನಮ್ಮ ಸಿದ್ದು ಯಾರು ಪಾರ್ಸಲ್ ಹೇಳ್ತಾರಲ್ರಿ, ಪಡ್ಡು ಈ ಥರ ಇಲ್ಲ ಕಡೆ ಓಣಿಗೆ ಮನೆ ಕಡೆ ಓಣಿಗೆ ಇರ್ತಾವಲ್ರಿ, ಅದ ನಡ್ಕೊಂತಾಗ ಕಳ್ತಿದ್ನಿ ರೀ. ಹಂಗಾಗಿ ಅವ್ರ ಅಜ್ಜನ ಕರೆದು ಇಲ್ಲೇ ಬಾಳೆ ನಮ್ಮ ಮನ್ಯಾಗ ಕೊಡ್ತೀನಿ ಸಿದ್ದು. ನಮ್ಮ ಸಿದ್ದಿಗೆ ಎಷ್ಟು ಜೀವ ಅದ ರೀ ಅಜ್ಜಾರ. ಮತ್ತು ಬಾಟ್ಲಿ ಇದೆಲ್ಲ ಕೊಟ್ಟಾರ್ರಿ. ಇದೊಂದು ಸೈಕಲ್ ನೀರಿನ ಬಾಟ್ಲಿ ರೀ. ಇದೊಂದು ಸೈಕಲ್ ಇತ್ತಂತ್ರಿ. ಅವ್ರ ಮೊಮ್ಮಕ್ಕಳಿಗೆ ಹೊಸ ತಂದಾರೆ ಅಜ್ಜ. ಅದಕ್ಕೆ ಇದನ್ನ ನಮ್ಮ ಸಿದ್ದಿಗೆ ಕೊಟ್ಟಾರ್ರಿ. ಇದನ್ನ ತೊಗೊಂಡನ ಪಾರ್ಸಲ್ ಎಲ್ಲ ಕೊಟ್ಟು ಬರೋದ್ರಿ. ಈಗ ಆರಾಮಕ್ಕಂದ್ರಿ ಇದ್ರ ಸೈಕಲ್ ಮ್ಯಾಗ. ಇಲ್ಲೇ ನಿಂದಿರ್ಸನ್ರಿ. ಈಗ ನಿಂದಿರ್ಸಿ ಇವತ್ತು ಅಡ್ಡದಕ್ಕೆ ಹೋಗ್ಯಾನ್ರಿ ನಮ್ಮ ಸಿದ್ದು. ಈಗ ಹೊಡೆದಾಡಕತ್ತಾಳ್ರಿ. ಚೈನ್ ಬಿಚ್ಚೈತ್ರಿ, ಚೈನ್ ಬಿಚ್ಚಿದ್ರೂ ಹಂಗೆ ಕುಂತಲ್ಲೇ ಹೊಡೆದಾಡಕತ್ತಾಳ್ರಿ. ಇವತ್ತು ಕ್ಲೈಮೇಟ್ ಈ ಥರ ಐತೆ ನೋಡ್ರಿ ಹೊರಗೆಲ್ಲ. ಬರ್ರಿ ಈಗ ಫುಲ್ಲು ಏನೋ ಮಾತಾಡೋಕ್ಕಿಲ್ರಿ, ಏನಿಲ್ರಿ. ಇವತ್ತು ಫುಲ್ಲು ಬ್ಯುಸಿ. ನಿಂಬೆ ಅಂತಂದನ ಅಪ್ಪಾಜಿ ನಿಂಬೆ ಅಂತಂದ ಫ್ರಿಜ್ನಾಗ ಇಡ್ಬೇಕು. ಇವತ್ತಂದ್ರೆ ಒಟ್ಟ ಕೆಲಸ ಪುರುಷ ವಿಡಿಯೋನ ಮಾಡಿಲ್ರಿ ಫ್ರೆಂಡ್ಸ್. ವಿಡಿಯೋ ಮಾಡೋಕ್ಕಾಗಿಲ್ಲ, ವಿಡಿಯೋನ ಮಾಡಿಲ್ಲ. ಅದಕ್ಕೆ ಆದಷ್ಟು ನಮ್ಮ ಯಜಮಾನ್ರಿ ಏನಂತಂದ್ರೆ ಆದಷ್ಟು ಸ್ವಲ್ಪ ಒಂದು 10 ನಿಮಿಷದ ವಿಡಿಯೋ ಮಾಡ್ರಿ, ಅದ್ರಲ್ಲಿದ್ದ ಒಂದಿಟ್ಟು ಏನಾರ ಹೆಲ್ಪ್ ಆಗುತ್ತಾ ಅಂತಂದ್ರಿ. ಮತ್ತೆ ಇವತ್ತು ಅಷ್ಟು 5:30 ಎದ್ದೀವಿ ನೋಡ್ರಿ. ಇವತ್ತೊಂದು ಸ್ವಲ್ಪ ಎಚ್ಚರ ಅಲ್ಲಿಲ್ಲ ಗಡನ. 5:30 ಎದ್ದಾರ ಹಿಂಗೆ ಮಾಡಾಕತ್ತೀವಿ. ಸ್ವಲ್ಪ ಪಲಾವು ಇಡ್ಲಿ ಈ ಥರ ಇತ್ತು, ಅಷ್ಟು ಖಾಲಿ ಆಗೈತಿ ಎಲ್ಲ ಖಾಲಿ. ಮತ್ತು ಲಾಸ್ಟಿಗೆ ಒಬ್ಬರು ಬಂದ್ರಿ ಕಸ್ಟಮರ್ಸು. ಮತ್ತು ಅವ್ರಿಗೊಂದು 20 ರೂಪಾಯಿ ಬಜ್ಜಿ, ಒಂದು ಪ್ಲೇಟ್ ಅವಲಕ್ಕಿ ಮಾಡಿಕೊಟ್ಟೀನಿ. ಅದ್ರದ್ದು ಇನ್ನೊಂದು ಸ್ವಲ್ಪ ಹುಳಿ ಐತಿ. ಇವ್ರಿಗೆಲ್ಲ ನಾಷ್ಟ ಮಾಡ್ಯಾರ ಇಬ್ರು. ನಮ್ಮ ಮಮ್ಮಿ ಮಾಡಿಲ್ರಿ. ಸುಪ್ರಿಯ ಮಾಡ್ತಾಳ್ರಿ, ಸಾಕಾಗ ಮಟ್ಟ ಕೆಲಸ ಮಾಡ್ತಾಳ್ರಿ. ಕೆಲಸ ಮಾಡಿ ಸ್ವಲ್ಪ ಇಲ್ಲಿ ರೂಮ್ನಾಗ ಆಟ ಆಡ್ತಾಳೆ. ಇಲ್ಲಿ ಕುರಾರ್ವಾರಗ ಅಲ್ಲಿ ಇಲ್ಲೇ ಅಂತ್ಯಕ್ಕ ಅಲ್ಲಿ ಕುಂತಾಳಲ್ಲ, ಅಲ್ಲೇ ಸೈಕಲ್ ತೊಗೊಂಡು ಇಲ್ಲೇ ಕಾಂಪೌಂಡ್ ಐತಲ್ರಿ, ಇಲ್ಲ ಸೈಕಲ್ ತೊಗೊಂಡು ಆಟ ಆಡ್ತಾಳ. ಮತ್ತು ಇಲ್ಲಿ ರೂಮ್ನಾಗ ಆಟ ಆಡ್ತಾಳ. ಅಕ್ಕಿ ಎಲ್ಲ ನೆನೆಕ್ಕಿನ್ರಿ, ಪಡ್ಡಿಗೆ ಒಡಕ್ಕ ಮತ್ತೆ ಇಡ್ಲಿಗೆ 3ಕ್ಕೂ ನೆನೆಕ್ಕಿನ್ರಿ. ಅಕ್ಕಿ ನೆನೆಕ್ಕಿಟ್ಟಿನ ತೊಳೆದಲ್ಲಿ ಇದು ಪಡ್ಡಿಗ್ರಿ ಹಚ್ಕೊಡಲ್ಲ, ಇದು ಇಡ್ಲಿಗೆ ಒಡಕ ಇಡ್ಲಿಗೆ. ಮತ್ತೆ ಈಗ ಅವರು ಪುಂಡಿ ಪಲ್ಯ ಅಂದೆಲ್ಲ, ಪುಂಡಿ ಪಲ್ಯ ಮಾಡ್ತೀವಿ ಇಲ್ಲ. ಪುಂಡಿ ಪಲ್ಯ ರೊಟ್ಟಿ ಮಾಡಾಕತ್ತೀನ್ರಿ. ಯಾಕಂತಂದ್ರೆ ಅಡ್ಡೆ ಸಾವ್ಕಾರ ನಮ್ಮ ಯಜಮಾನ್ರ ಸಾವ್ಕಾರ್ರಿ. ಅವ್ರಿಗೆ ಪುಂಡಿ ಪಲ್ಯ ರೊಟ್ಟಿ ಅಂದ್ರೆ ಭಾಳ ಇಷ್ಟ ರೀ ಅವ್ರಿಗೆ.
ಇಷ್ಟಕ್ಕೊಂದಿನ ಆಗೈತ್ರಿ. ಮನೆ ಗೋಧಿಗೆ ಅಷ್ಟ ಮಾಡಿಕೊಟ್ಟಿನಿ, ಒಳ್ಳೆ ಏನು ಮಾಡಿಕೊಟ್ಟಿಲ್ಲ ಅವ್ರಿಗೆ. ಅದಕ್ಕೆ ಪುಂಡಿ ಪಲ್ಯ ರೊಟ್ಟಿ ಮಾಡಿಕೊಡ್ಬೇಕಂತ ನನಗೆ ಆಸೆ ಆತ್ರಿ. ನೀನು ನಮ್ಮ ಯಜಮಾನ್ರಿಗಂದು ಏನಾರು ಅಡುಗೆ ಮಾಡಿಕೊಡ್ಲೇನ ಅಂತಂದೆ. ಪುಂಡಿ ಪಲ್ಯ ರೊಟ್ಟಿ ಮಾಡಿಬಿಡು, ಅವ್ರು ಇಷ್ಟಪಡ್ತಾರಂತಂದ. ಈಗ ಅದನ್ನೆಲ್ಲ ಪಲ್ಯ ಸೋಸಿ ತೊಳೆದು ಇಟ್ಟಿವ್ರಿ. ಇವತ್ತು ನೀರು ಬರ್ತಾವೇನ್ರಿ. ನಾ ಪಾತ್ರೆ ಏನೇನು ತಿಕ್ಕಿಲ್ರಿ, ಪಾತ್ರೆನ ಅಷ್ಟು ಪಾತ್ರೆ ತಿಕ್ಕೋಬೇಕು. ಈಗ ಅದು ಅಡ್ಗೆ ಮನೆ ಕ್ಲೀನ್ ಮಾಡ್ಕೋಬೇಕು. ಮತ್ತು ಸ್ನಾನ ಮಾಡ್ಬೇಕು. ಇನ್ನು ಸ್ನಾನ ಎಲ್ಲ ಬಟ್ಟಿಲ್ಲಿನ ಸ್ನಾನ ಮಾಡ್ಬೇಕು. ಈ ಟೈಮ್ 11 ಆಗೈತಿ. ಇನ್ನು ನಂದು ಊಟ ಇಲ್ಲ, ಅವ್ರದ್ದು ಊಟ ಆಗೈತಿ. ನಾನು ಆಮೇಲೆ ಊಟ ಮಾಡ್ತೀನಿ. ಇದನ್ನೆಲ್ಲ ಮಾಡಿಂದ ಸ್ವಲ್ಪ ಕೆಮ್ಮಿನ ಗುಳಿಗೆ ತೊಗೊಂಡಿನಿ, ಆಮೇಲೆ ಊಟ ಮಾಡ್ತೀನಿ. ಇಷ್ಟು ನೋಡ್ರಿ, ಒಟ್ಟು ಕೆಲಸ ಅಂತೂ ಪುರುಷಾತಿಗಿಲ್ರಿ. ಹಂಗೆ ಸಣ್ಣಗ ಜೀವನ ನಡೆದೈತ್ರಿ. ನಿಮ್ಗೆ ಅಪ್ಡೇಟ್ ಏನಂತಾರ ಹೇಳ್ಬೇಕಲ್ಲ ನಿಮ್ಗೆ. ಕೆಲವೊಂದು ಮಾತು ನನಗೆ ತಪ್ಪಾಕವ್ರಿ, ಕ್ಷಮಿಸ್ರಿ. ಈಗ ಊಟಕ್ಕೆ ಏನೇನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ರೈಸ್ ಮಾಡ್ತೀನಿ. ನೋಡ್ತಿ ಗಡ್ಡೆ ಗಿಡಕ್ಕೆ ಅರಿಯಾಸ್ಬೇಡ. ರೈಸ್ ಮಾಡ್ತೀನಿ, ಪುಂಡಿ ಪಲ್ಯ ರೊಟ್ಟಿ 3 ಮಾಡ್ತೀನಿ ರೀ. ಇನ್ನೊಬ್ರಿಗೂ ಕೊಡ್ಬೇಕ್ರಿ, ಕುದ್ದು ಸಣ್ಣರಿಗೆ. ಕುದ್ದು ಸಣ್ಣರಿಗೆ. ಯಾಕಂತಂದ್ರೆ ಅವ್ರು ಮಿಸ್ಸಸ್ ಪ್ರೆಗ್ನೆಂಟ್ ಅದಾರ್ರಿ. ಇನ್ನೇನು ಡೆಲಿವರಿ ಡೇಟ್ ಸನ್ಯಾಕೆ ಬಂದೈತಿ. ಈಗ ದಿನದಾಗ ಬಿದ್ದಾವಂತ್ರಿ. ಈಗ ಅಂದ್ರೆ 9 ತಿಂಗಳು. ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಮಾಡಿಕೊಡ್ತೀನಿ ರೀ. ಅವ್ರಿಗೆ ಇಬ್ಬರಿಗೆ ಮಾಡಿಕೊಡ್ತೀನಿ ರೀ. ಅವ್ರಿಗೊಂದು 10 ರೊಟ್ಟಿ ರೀ, ಇವ್ರಿಗೊಂದು 6 ರೊಟ್ಟಿ. ಇಬ್ಬರ ಗಂಡ ಹೆಂಡ್ತಿ ಒಂದು ಪಾಪ ಇದೆ. ಪಾಪ ಊಟ ಮಾಡಲ್ಲ. ಒಂದು 6 ರೊಟ್ಟಿ, ಸ್ವಲ್ಪ ಪುಂಡಿ ಪಲ್ಯ. ಅವ್ರು ನಮ್ಮ ಮನೆಯಿಂದ ಏನು ಇಷ್ಟಪಡಲ್ರಿ, ಬರೀ ರೊಟ್ಟಿ ಪಲ್ಯ ಸಾಂಬಾರು. ಸಾವುಕಾರಂತ್ರು ಪಲಾವು ಚಿತ್ರಾನ್ನ ಇಂಥವೆಲ್ಲ ಇಷ್ಟಪಡಲ್ರಿ ಅವರು. ಬೇರೆ ರೊಟ್ಟಿ ಪಲ್ಯ. ಈಗ ನೋಡ್ರಿ, ನಾವು ಒಳಗೆ ಬಂದ್ವಿ ಅಂದ್ರೆ ಈ ಥರ ಐತ್ರಿ ನಮ್ಮ ಮನೆ. ಇಲ್ಲೇ ಅವೆಲ್ಲ ಆಳಿ ಅವೆಲ್ಲ ಇಟ್ಟಿವ್ರಿ. ಇಲ್ಲಿ ನಮ್ಮ ಅಪ್ಪಾಜಿಯವರು ಅವಲಕ್ಕಿ ಮತ್ತು ಇದು ತಂದಾರಿ ಬೆಲ್ಲ. ಇದನ್ನೆಲ್ಲ ಹಂಗ ಬಿಟ್ಟಿವ್ರಿ. ಹೋಟ್ಲು ಬಿಸ್ನೆಸ್ ಅಂದ್ರೆ ಇದೇನಪ್ಪ ಮನೆ ಈ ಥರ ಐತೆ ಅಂತ ಅನ್ಕೋಬೇಡ್ರಿ. ಹೋಟ್ಲು ಬಿಸ್ನೆಸ್ ಮಾಡಾಕತ್ತೀವ್ರಿ. ಈಗ ಎಲ್ಲ ಒಂದು ಸ್ವಲ್ಪ ಈ ಥರ ಗಲೀಜು ಇದ್ದೇ ಇರ್ತಾರೆ. ನಾವೀಗ ಇದನ್ನೆಲ್ಲ ಕ್ಲೀನ್ ಮಾಡಿ ಅಷ್ಟು ಪಾತ್ರೆ ಎಲ್ಲ ತೊಳೆದು ಆಮೇಲೆ ಸ್ನಾನ ಮಾಡಿ ಬಟ್ಟೆ ತೊಳೆದಕ್ಕೆ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡ್ತೀವಿ ನಾವು. ಇದು ಹಿಂಗೆ ಇರಲ್ರಿ, ಇದೆಲ್ಲ ಕ್ಲೀನ್ ಮಾಡ್ತೀವಿ. ಹಾಂ, ಅವಲಕ್ಕಿ ರೀ, ಅದು ಬೆಲ್ಲ ರೀ. ಅವಲಕ್ಕಿ ಬೆಲ್ಲ ತೊಗೊಂಬಂದ. ಇಲ್ಲೆಲ್ಲ ಇವು ಆಳಿ ಎಲ್ಲ ಕಡೆ ಇಟ್ಬಿಡಕ್ಕೆ ನೋಡು. ಚಟ್ನಿ ಆಳಿ ಬೆಲ್ಲ ರೀ. ಈ ಮತ್ತೆ ನೆಕ್ಸ್ಟ್ ಸಣ್ಣಗೆ ಮಿರ್ಚಿ ಮಧ್ಯಾಹ್ನಲಿಂದ ಸಾಯಂಕಾಲವರೆಗೆ ಹೋಗ್ಕವ್ರಿ. ಎಷ್ಟು ಮಾಡಿದ್ರು ಮನೇನ ಕೆಲಸ ಸಾಕಾಗಲ್ಲ. ಏನ್ ಮಾಡ್ತೀನಿ ಒಬ್ಬೊಬ್ರು ಏನೋ ಬಿಸ್ನೆಸ್ ನನ್ನ ಕಡೆ ಏನ್ ಮಾಡ್ತೀನಿ ಗೊತ್ತನ್ರಿ, ಸಾಕಾಗ ಮಟ್ಟ ಕೆಲಸ ಮಾಡ್ತೀನಿ. ನನಗೆ ಯಾವಾಗ ಒಂದ್ ಸ್ವಲ್ಪ ಸುಸ್ತಾಗತ್ತಿ ಅಲ್ಲಿ ಹೋಗಿ ಮನ್ಸಿನ ಮ್ಯಾಗ ಸ್ವಲ್ಪ ಹೊತ್ತು ಅಂದ್ರೆ ಮಕ್ಕೊಂಬಿಡ್ತೀನಿ. ಸ್ವಲ್ಪ ಹೊತ್ತು ಒಳ್ಳೆ ಆಡ್ತೀನಿ, ಮತ್ತೆ ಒಳ್ಳೆ ಬರ್ತೀನಿ ರೀ ಇಲ್ಲಿ ಕೆಲಸ ಮಾಡಕ್ಕೆ. ಮತ್ತೆ ಹೋಗೋದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ಉಳ್ಳಾಡೋದು, ಮತ್ತೆ ಬರೋದು. ಯಾಕಂತಂದ್ರೆ ನಡ ಭಾಳ ನೋಯಕತ್ತಿ ಬಿಟ್ಟೈತಿ ರೀ. ಕಾಲು ಅರಿಯೋದು, ನಡ ಹೊಡೆಯೋದು ಅಷ್ಟು ಚಲೋ ಆಗೈತಿ ನೋಡ್ರಿ. ನಿನ್ನೊಂದು ಗುಳಿಗೆ ತಗೊಂಡಿನಿ. ನಡ ಕಪ್ ಅಂತ ಹೊಡಿತೈತ್ರಿ ಹಿಂದೆ ನಡ. ಕಾಲಂತರೂ ಸಾಯಾರಿಗರ್ದಂಗೆ ಅರಿತೇವ್ರಿ. ಈಗ ಅವ್ರಿಗೆ ಏನು ಇಂಥದ್ದು ಗೊತ್ತಾಗಲ್ರಿ. ನಮ್ಮ ಸೌಮ್ಯಾಗ ಸುಪ್ರಿಯಾಗ ಇದೆಲ್ಲ ಗೊತ್ತಾಗಲ್ರಿ. ನಮ್ಮ ಆದ್ರೆ ಅದೆಲ್ಲ ಇಟ್ಟು ಪಡ್ಡಿನಿಟ್ಟು ಅಷ್ಟು ರೆಡಿ ಮಾಡಿದ್ನೆ. ಎಲ್ಲ ಮಾಡಿದ್ನೆ ಅಂದ್ರೆ ಪಡ್ಡು ಹಾಕ್ಬೋದು 1-2 ಒಬ್ಬಿ. ಅದಕ್ಕೆ ಎಷ್ಟೆಷ್ಟಾಗಿ ಕಲಿಸ್ಬೇಕು, ಏನು ಕಲಿಸ್ಬೇಕು, ಅದಕ್ಕೆ ಏನೇನು ಹಾಕ್ಬೇಕು ಅದು ಏನು ಗೊತ್ತಾಗಲ್ರಿ. ಮಿರ್ಚಿ ಹಾಕೋದು ಗೊತ್ತಾಗಲ್ಲ, ಅಂಥದ್ದೇನು ಗೊತ್ತಾಗಲ್ರಿ. ಆದ್ರೆ ಹೆಲ್ಪ್ ಮಾಡ್ತಾರೆ, ಹೆಲ್ಪ್ ಮಾಡಲ್ಲ ಅಂತ ನಾನು ಅನ್ನಂಗಿಲ್ಲ. ಬಟ್ ನಾನು ಇರ್ಬೇಕು ಅವ್ರಿಗೆ ಮುಂದೆ. ಇವ್ರು ಏನು ಮಾಡ್ತಾರೆ, ಬಡ ಹಾಕಿ ಕೊಡಲ್ರಿ. ನಾನು ಸ್ವಲ್ಪ ಹೋಗಿಲ್ಲಿ ಎಣ್ಣೆ ಕಂಬ್ರ ಬರ್ತೈತೆ ನೋಡ್ರಿ, ಹೊರಗೋಗಿ ಕುಂದಿರ್ತನ. ಎಣ್ಣೆ ಕಂಬ್ರ ಬರ್ತೈತೆ, 1-2 ಒಬ್ಬಿ ಹಾಕ್ರಿ ಅಂತ ಅಲ್ಲೆಲ್ಲ ಕಸ್ಟಮರ್ಸ್ ನಿಂದಿರ್ಸ್ಕೊಂಡ್ಬಿಡ್ತಾರೆ ಅವರು. ಅಲ್ಲಿ ಬಡ ಕೊಡೋದೇ ಇಲ್ಲ. ಅವರೆಲ್ಲ ಇಲ್ಲಿ ಹೊರಗೆ ನಿಂತು ಬಿಡ್ತಾರ. ಪಾಪ ಎಲ್ಲೆಲ್ಲಿ ಕೆಲ್ಸಕ್ಕೆ ಹೋಗಾರ ಏನು. ಹಂಗಾಗಿ ಮತ್ತೆ ನಾನು ಕುಂತ್ಕೊಂಡು ಎಲ್ಲ ಹಾಕಿ ಕೊಟ್ಟೆ ಅಂತ ಪಟ ಹಾಕಿ ಕಟ್ಟಿ ಕೊಟ್ಬಿಟ್ನ ಕೊಡ್ತಾರೆ. ಇಷ್ಟೈತ್ ನೋಡ್ರಿ ಬಡವ್ರು ಬಾಳೆ ಈ ತರ ಕಷ್ಟಪಡ್ಬೇಕ್ರಿ. ಕಷ್ಟಪಡ್ಬೇಕು, ಸಾಕಷ್ಟು ಕಷ್ಟಪಡ್ಬೇಕು ಅಂದ್ರ ಮಾತ್ರ ನಮಗ ಫಲ ಸಿಗತ್ತೆ. ಕೆಲವೊಬ್ರಿಗೆ ಏನಿಲ್ರಿ ಫ್ರೆಂಡ್ಸ್, ಕೆಲವೊಬ್ರಿಗೆ ಅವ್ರು ಕಷ್ಟಪಡೋದ ಬೇಕಾಗಿಲ್ಲ. ಮಿಲಿಯನ್ ಗಟ್ಲೆ ವಿಡಿಯೋದ ಕಷ್ಟನ ಪಟ್ಟಿರಲ್ಲ ಅವರು. ಮಿಲಿಯನ್ ಗಟ್ಲೆ ವ್ಯೂಸ್ ಅಂದ್ರ ಲಕ್ಷಾನ್ ಗಟ್ಲೆ ವ್ಯೂಸ್.
ನಮ್ಮಂತರಿಗೆ ಏನಿಲ್ರಿ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ಇದನ್ನ ಮಾಡಿ ವಿಡಿಯೋ ಹಾಕಿದ್ರ ಏನ್ 1,000 2,000 ಆದ್ರ ನಾವ್ ವಿಡಿಯೋ ಮಾಡೋದ್ರೂ ಒಟ್ಟಿ ಕಿಚ್ಚಿರ್ತೈತಿ ಹಚ್ಕಿಟ್ಬಿಡ್ತಿರ್ತಾವಾಗ ಅದಕ್ಕೂ ನಿರ್ಮಲ ಇಲ್ಲ ವಿಡಿಯೋ ಮಾಡೋದಕ್ಕೆ ನಿರ್ಮಲ ಇಲ್ಲ ವಿಡಿಯೋ ಮಾಡೋದಕ್ಕೂ ನಿರ್ಮಲ ಇಲ್ಲ ಹಂಗೈತರಾಗಿ 3 ತಿಂಗಳು 4 ತಿಂಗಳು ಆತ್ರಿ ವಿಡಿಯೋನ ಹಾಕಿಲ್ಲ ವಿಡಿಯೋನು ಮಾಡಿಲ್ಲ ಒಟ್ಟಿ ಕಿಚ್ ಬಿಡ್ರ ಅವ್ರಿಗೆ ಏನ್ ಮಾಡೋದು ಹೋಲ್ ಬಿಡಪ್ಪ ಅಂತ ನಮಗ್ ಬರದ 1,000 2,000 ವ್ಯೂಸ್ ಬರ್ತಾವ್ರಿ ಅದಕ್ಕೆ ಯಾಕೆ ಹೊಚ್ಚಿಕ್ ಇಟ್ಬಿಡ್ಬೇಕ್ರಿ ಅವ್ರಿಗೆ ಇರ್ತೈತಿ ನಮ್ಮ ಇಂಥ ಜನ ಅದಾರ ನೋಡ್ರಿ ಏನ್ ಮಾಡ್ಬೇಕ್ರಿ ಅದ್ರಾಗ ಈಗ ಒಂದ್ ಸ್ವಲ್ಪ ವಿಡಿಯೋ ಚಲೋ ಓಡಾಕತ್ತವ ಮತ್ತೆ ಅದಕ್ಕೆ ಅಷ್ಟು ಅದ್ರಕಿಂತ ಡಬಲ್ ಒಟ್ಟು ಕಿಚ್ ಬಿಡ್ತಾರ ವಿಡಿಯೋ ಓಡಾಕತ್ತವಂದ್ರ ಏನು ಮಾಡಕ್ಕಾಗಲ್ಲ ಇಂಥವ್ರ ಮಧ್ಯಾಹ್ನ ನಾವ್ ಇರ್ಬೇಕು ಮಧ್ಯಾಹ್ನ ಅಂತಾರ ಇರ್ಬೇಕ್ ನಮಗ ಅಂದ್ರ ನಮ್ಗ್ ಚಲೋ ಬರುತ್ತ ಇಂಥವ್ರ ಮುಂದ್ ನಾವ್ ಮಾಡಿ ತೋರಿಸ್ಬೇಕಲ್ಲ ಅಂತ ಒಂದೇ ಆಸೆ ನೋಡ್ರಿ ನನಗ ಇದು ಒಂದ್ ಸ್ವಲ್ಪ ನಾನು ಹೋಟ್ಲು ಬಿಸ್ನೆಸ್ ಕೈ ಹಿಡಿಬೇಕು ನಾನು ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರೂ ನನ್ನ ಕೈ ಹಿಡಿಬೇಕು ನನಗೆ ಅದೊಂದ್ ಸ್ವಲ್ಪ ಮನಿ ಆಗ್ಬೇಕು ಇಷ್ಟ ರೀ ನಾನು ಯೂಟ್ಯೂಬ್ ಫ್ರೆಂಡ್ಸ್ ನನ್ನ ಕೈ ಹಿಡಿಬೇಕು ಅಂದ್ರೆ ಕೈ ಹಿಡಿಬೇಕಂದ್ರ ವಿಡಿಯೋ ನೋಡ್ಬೇಕು ಸಪೋರ್ಟ್ ಮಾಡಿ ನೀವು ಇದೆಲ್ಲ ಈ ತರ ಐತ್ರಿ ಮನಿ ಇದನ್ನ ನಾವೆಲ್ಲ ನಿಮಗ ಇದೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾವು ನಿಮ್ಗ ಸಿಗ್ತೇವೆ ಬೆಣ್ಣೆ ತಂದಾರ ನೋಡ್ರಿ ನಮ್ಮ ಯಜಮಾನ್ರು ಈ ಕಡೆ ಇಡ್ತೆ ಬೆಣ್ಣೆ ರೊಟ್ಟಿ ಊಟ ಮಾಡೋದು ನೋಡ್ರಿ ಬೆಣ್ಣೆ ರೊಟ್ಟಿ ಪುಂಡಿ ಪಲ್ಲೆ ಊಟ ಮಾಡೋದು ನೋಡ್ರಿ ಬೆಣ್ಣೆ ಇದು ಬೆಣ್ಣೆ ನಮಗ್ ಭಾಳ ಇಷ್ಟ ರೀ ಇದು ಕವರ್ನಾಗ ಐತೆ ಅನ್ಕೋಬೇಡ್ರಿ ಇದನ್ನ ತೆಗೆದು ತೊಳೆದು ಆಮೇಲೆ ಕಾಸ ನಾವು ನಿಮಗ ಆಮೇಲೆ ಸಿಗ್ತೀವಿ ಬಾಯ್ ನೋಡ್ರಿ ಎಲ್ಲ ರೆಡಿ ಮಾಡಿದ್ವಿ ಇಲ್ಲಿ ಪುಂಡಿ ಪಲ್ಯ ಕುದಿಯಕ್ಕೆ ಇಟ್ಟಿನಿ ಈಗೆಲ್ಲ ರೆಡಿಯಾಗಿತ್ತು ಇಲ್ಲಿ ನೋಡ್ರಿ ಗ್ಯಾಸ್ ಖಾಲಿ ಆಗಿಬಿಟ್ಟೈತಿ ಏನು ಮಾಡ್ಬೇಕಂತ ಗೊತ್ತಾಗವಲ್ದು ನನಗಂತ್ರ ನೋಡ್ರಿ ಗ್ಯಾಸ್ ಖಾಲಿ ಆಗ್ಬಿಟ್ಟೈತಿ ರೀ ಅದಕ್ಕೆ ಚಿಂತೆ ಬಿದ್ದಂಗೆ ಆಗ್ಬಿಟ್ಟೈತಿ ಇನ್ನು ಅನ್ನಿಲ್ಲ ಅಕ್ಕಿ ಹಾಕಿ ಈಗ ಅಕ್ಕಿ ಹಾಕಿಟ್ಟ ಮಗಳು ಈ ಫಸ್ಟ್ ಪುಂಡಿ ಪಲ್ಯವು ಮತ್ತು ಇದನ್ನು ರೊಟ್ಟಿ ಮಾಡಿ ಏನು ತಗೊಳ್ಸು ಮಾತಾಡ ರೊಟ್ಟಿ ಪುಂಡಿ ಪಲ್ಯ ಅನ್ನ ಎಲ್ಲ ಮಾಡ್ಬೇಕ್ರಿ ಗ್ಯಾಸ್ ಖಾಲಿ ಆಗ್ಬಿಟ್ಟೈತಿ ಏನು ಮಾಡೋಕಂತ ಚಿಂತೆ ಬಿದ್ದಂಗೆ ಆಗ್ಬಿಟ್ಟೈತಿ ಇನ್ನು ಕುದಿಬೇಕ್ರಿ ಇನ್ನು ಇದಕ್ಕೆ ಇಲ್ಲ ಈಗ ಹಾಕಿ ಇನ್ನು ಈಗ ಹಾಕೈತ್ರಿ ಇದನ್ನು ಕುದಿಯಾಕ ಏನು ಮಾಡ್ಬೇಕು ಏನಿಲ್ಲ ಅದೊಂದು ಗ್ಯಾಸ್ ಒಂದು ಸಿಗವಲ್ತಂತ ಇಲ್ಲೇ ಇದಕ್ಕೆ ನೋಡಣ್ರಿ ಏನು ಪರಿಹಾರ ನಮ್ಮ ಯಜಮಾನ್ರು ಮಾಡ್ತಾರೆ ಫೋನ್ ಹಚ್ಚೀನಿ ಕಾಲ್ ಮಾಡೀನಿ ಬರ್ತೀನಿ ತಡಿ ಅಂತಂದು ಅಂದಾರ ಹಿಡ್ಕಮ್ಮಲ್ಲಿ ಒಂದು ಕೈಯಾಗ ಒಯ್ನಾಗಲಕ್ಕಿ ಅದು ಒಡೆದಿಟ್ಟು ಹಾಕಿಡಕ್ಕೆ ಬರ್ತಾ ಡಬ್ಬಿ ಸಿಗಲ್ಲಿಡ್ರಿ ಗ್ಯಾಸ್ ಕೈ ಕೊಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಅಲ್ಲೆಲ್ಲ ಸಿಗೋತಂತ ಏನೇನಾಗುತ್ತೆ ನೀನು ಅಲ್ಲಿ ಸಿಗೋವಲ್ತ ಅನ್ನಕತ್ಯಾರ ಇನ್ನ ಬುಕ್ ಮಾಡ್ಬೇಕ್ರಿ ಏನು ಪರಿಹಾರ ಹುಡುಕ್ತಾರ ಈ ಒಂದಿನ ಖಾಲಿ ಆಯ್ತಿಲ್ಲ ಈ ಸದ್ಯ ಬುಕ್ ಮಾಡಿ ತಗೊಂಬರದೈತಿ ಈಗ ಹೆಂಗೆ ಮಾಡೋಕ ಹಿಂಗಿಲ್ಲ ಅಪ್ಪಗಂತ್ರ ಫೋನ್ ಹಚ್ಚಿ ಅಡ್ಡೆ ಸಾವ್ಕಾರಿ ರೊಟ್ಟಿ ಕೊಡ್ತೀವಿ ರೊಟ್ಟಿ ಪಲ್ಯ ಅಡ್ಡೆ ಸಾವ್ಕಾರಿ ಪಾಪ ಅವ್ರು ಈಗ 2 ಗಂಟೆಗೆ ಊಟ ಮಾಡ್ತಾರ ನಾವು ಅಡಿಗೆ ಅದ್ರಾಗ ಅವರು ಈ ಸಿಟಿ ಮಂದಿನ ಹಿಂಗ ಈಗ ನಾವು ಅಂದ್ರೆ ಪ್ಯಾಟಿ ಮಂದಿ ನಾವು ಅಲ್ಲಿ ಹಳ್ಳ್ಯಾಗ ಹಂಗಲ್ಲ ನಡಿತೈತಿ ಈಗ ನಾವು ಕೊಡ್ತೀವಿ ಅಂದಿವಲ್ಲ ನಮ್ಮನ್ನ ಹೆಚ್ಚಿಗೆಂದು ಅವ್ರು ಅಡುಗೆ ಮಾಡೋದು ಬಿಟ್ಟಿರ್ತಾರ ಈಗ ನಾವು ಕೊಟ್ಟಿಂದ ಅವ್ರು ಊಟ ಮಾಡ್ತಾರ ಈಗ ಏನು ಮಾಡೋಕು ಎಲ್ಲ ತಿಪ್ಪಲೈತಿ ನೋಡು ಈಗ ಇನ್ನೊಂದ್ರಿ ಒಲಿ ಮ್ಯಾಗ ಮಾಡಾಕ ಮನಿ ಕರಗಾಗತ್ತಂತ್ರಿ ಅವ್ರ ಅವ್ರು ಮನಿಯರು ಮಾಡಬೇಡ್ರಿ ಮನಿ ಕರಗಾಗತ್ತ ಅಂತ ಹೇಳಿದ್ರಿ ಅವರು ಮನಿ ಕರಗಾಗತ್ತ ಬೆಂಕಿ ಒಲಿ ಮ್ಯಾಗ ಏನು ಮಾಡಬೇಡ್ರಿ ಅಂತ ನಂದಿನ ಮತ್ತೆ ಮೊನ್ನೆ ಅಷ್ಟು ಸುಣ್ಣ ಹಚ್ಚಿವ್ರಿ ಸುಣ್ಣ ಹಚ್ಚಿ ಅವ್ರು ಅವಾಗ ಹೇಳಿದ್ರಿ ಆಗಲೇ ಮೊನ್ನೆ ಈಗ 1 ತಿಂಗಳು ಪೇಮೆಂಟ್ ಕೊಡಕ್ಕೆ ಹೋದಾಗ ಮನೆ ಭಾಳ ಕರಗಾಗೈತಪ್ಪ ಒಲಿ ಹಚ್ಬೇಡ್ರಿ ಒಲಿ ಮ್ಯಾಗ ಮಾಡಬೇಡ್ರಿ ಅಂತ ಹೇಳಿದ್ರು ಹಂಗಾಗಿಲ್ಲ ಇಲ್ಲ ನಾವು ಉಗಾದಿ ಹಬ್ಬಕ್ಕೆ ಮನೆ ಸ್ವಚ್ಛ ಮಾಡ್ತೀವಿ ಅಷ್ಟು ಸುಣ್ಣ ಹಚ್ಕೊಂತೀವಿ ಸುಣ್ಣ ಹಚ್ಕೊಂಡಿಂದ ಮಾಡೋದು ಬಿಡ್ತೀವಿ ಅಂತ ಹೇಳಿದ್ವಿ ಒಲೆ ಹಚ್ಚಲ್ಲ ಅಂತ ಹೇಳಿದ್ವಿ ಮತ್ತೆ
ಈಗ ಮನಿ ಎಲ್ಲ ಕರ್ಗಗತ್ತ ಬ್ಯಾಡ ಅಂತಂದು ಅಂದಾರ್ರಿ ಅವ್ರ ಮನೆಯವ್ರು. ಅಲ್ಲಿ ಹೊರಗೆ ಒಲಿ ತಗೊಂಬಂದಾರ್ರಿ ನಮ್ಮ ಯಜಮಾನ್ರು. ಹೊರಗೆ ಅವು ಕೆಬ್ಬಣ ಒಲಿ ಇರ್ತಾವಲ್ರಿ, ಕೆಬ್ಬಣ ಒಲಿ ತಗೊಂಬಂದು ಇಟ್ಟಾರ. ಈಗ ಅದು ಬಿಸಿಲ್ರಿ, ಅಲ್ಲಿ ನೋಡ್ರಿ ಬಿಸಿಲಲ್ಲಿ ಹೊರಗೆ ಕುಂತ್ಕೊಂಡು ಹೆಂಗೆ ಮಾಡ್ಬೇಕ್ರಿ ಅದು ಅಡ್ಗಿನ. ಅಲ್ಲಿ ಮಾಡಕ್ಕಷ್ಟು ಇಂಟ್ರೆಸ್ಟ್ ಅನ್ಸಂಗಿಲ್ಲ, ಚಲೋ ಅನ್ಸಂಗಿಲ್ಲ ಅದು ಹೊರಗಾದ್ರೆ. ಅಲ್ಲಿ ಹೆಂಗೆ ಮಾಡ್ಬೇಕು ಅಲ್ಲಿ ಏನು ನೀರು ಕಸಾಕ ಹೊರಗೆ ಮಾಡ್ಯಾರ್ರಿ ನಮ್ಮ ಯಜಮಾನ್ರು. ಅದನ್ನ ಒಲಿ ತೊಗೊಂಬಂದು 350 ರೂಪಾಯಿ ರೀ ಅದು ಒಲಿ. ತೋರಿಸ್ತೀನಿ ತಡ್ರಿ ಈಗ. ಮತ್ತೆ ಹೇಳಿದ್ರಿ ನಾನು ಕೆಬ್ಬಣ ಒಲಿ ಸಿಗ್ತಾವ ನೋಡು. ಇವರು ಸುಮನ್ ಅಕ್ಕರ್ ವಿಡಿಯೋದ ನೋಡಿದ್ದೆ. ತಮ್ಮನ ಬ್ಲಾಗ್ನ್ಯಾರು ಅದರಲ್ಲ ವಿಡಿಯೋ ಮಾಡ್ತಾರಲ್ಲ ಅವರು ಸುಮನ್ ಅಕ್ಕರು ಒಂದು ಒಲಿ ತೊಗೊಂಬಂದಾರ. ಅದನ್ನ ನಾನು ನೋಡಿದ್ದೆ ವಿಡಿಯೋದಾಗ. ಹಿಂಗತ್ತಾರ ನೋಡು, ಅವರು ತಗೊಂಬಂದಾರ. ಅದು ಅಂಥದ್ದೊಂದು ನಾವು ತಗೊಂಬರಮ್ಮ ನೀರು ಕಸಕ್ಕ. ಮತ್ತು ಅವ್ರ ಮನೆಯವ್ರು ಹಿಂಗಿತ್ತಾರ ಅಂದಾರಲ್ಲ ಅಂದಿಂದ 350 ರೀ ಅದು ತೊಗೊಂಬಂದಾರ್ರಿ ನಮ್ಮ ಯಜಮಾನ್ರು. ಅದ್ರ ಮ್ಯಾಗ ನೀರು ಕಾಸ್ತೈತ್ರಿ. ಒಂದು ಸ್ವಲ್ಪ ಬ್ಯಾಳಿ ಕುದಿಸ್ಕೊಂತೀವಿ, ನೀರು ಕಾಸ್ತೀವಿ. ಇಲ್ಲಿ ಏನೈತಿಗೆ ಪಡ್ಡು ಇಡ್ಲಿ ಈ ಥರ ನಾಷ್ಟ ಮಾಡಕ್ಕೆ ಒಲಿ ಮ್ಯಾಗ್ರಿ, ಈ ಗ್ಯಾಸಿನ ಮ್ಯಾಗ. ಬೆಳಗ್ಗೆ ಅಂಗಡಿ ನಡೆದಿದ್ರಿ. ಮಮ್ಮಿ ಈಗ ಏನು ಮಾಡಕ್ ಕುಂತೀರಿ? ಈಗ ಪುಂಡಿ ಪಲ್ಯ ನೋಡು ಎಲ್ಲ ಅಷ್ಟು ಹಾಕಿನಿ. ಏನು ಮಾಡಕ್ ಕುಂತೀರಿ? ಪುಂಡಿ ಪಲ್ಯ. ಈ ಕಡೆ ಪುಂಡಿ ಪಲ್ಯ ರೆಡಿ ಹಾಕುಂತೈತ್ರಿ, ಈ ಕಡೆ ರೊಟ್ಟಿ ರೆಡಿ ಹಾಕುತ್ತ. ಇಲ್ಲಿ ರೈಸ್ ರೆಡಿ ಆಗೈತ್ರಿ. ಈಗ ಇಲ್ಲೇ ನಮ್ಮ ಅಕ್ಕ ಇಲ್ಲಿ ರೊಟ್ಟಿ ಮಾಡಕ್ ಕುಂತಾಳೆ. ಇಲ್ಲಿ ಇಟ್ಟೈತಿ ನೋಡ್ರಿ. ಏನು ಬೇಕು ಮಮ್ಮಿ ನಿಂಗೆ? ಇರ್ಲಿ ಹಳೆಯ ಒಂದೆರಡು ಉಪ್ಪು ಕೊಡ, ಸ್ವಲ್ಪ ಉಪ್ಪು. ಬೇಡ ಬೇಡ. ಏನು ಕೊಳ್ಳಿ ಮತ್ತೆ? ಇದು ಗಂಡು ಕೊಡ್ಬೇಕಾಗಿ ಮಸ್ತ್ ಕುದಿಲಿ. ರೊಟ್ಟಿ ಕುದಿತಾರ ಅನಿಸ್ತದೆ. ಅರ್ಬಿ ಏನಾರು ಹಾಕ್ತೇನೆ? ಹಾಳಿ ಕೊಡ್ಬೇಕು. ಅರಿವಿ ತೊಳೆದು ಹಾಕ್ಬೇಕ ಅದನ್ನ. ಇಟ್ಟು ಕಮ್ಮಿ ತಗೋಸ್ಕೊಂಡು ಇಷ್ಟು ಇರ್ಲಿ. ಇಟ್ಟಿಟ್ಟೆ ಅಂತಂದ್ರೆ ಅವರು ದಪ್ಪ ಉಣ್ಣಂಗಿಲ್ಲ ರೊಟ್ಟಿನ. ಇವೊಂದ್ಸಲ ಹೇಳಿದ್ರೆ ಸಾಕು. ಇದು ಒಂದರ ಬಗ್ಗೆ ಹುಳಿ ಮಾಡಿಕೊಡ್ತು ನಾನು. ಇದಕ್ಕಿನ್ನ ಒಗ್ಗರಣೆ ಕೊಡ್ಬೇಕು. ಮಸ್ತ್ ಒಗ್ಗರಣೆ ಕೊಡ್ಬೇಕು. ಇಲ್ಲ ಬಸ್ತಾ ಆಗಲ್ಲ. ಬಸ್ತೀನಿ ಮಗಚದ ಹಸಿಯದ. ಆಮೇಲೆ ಸಿಗ್ತೀವ್ರಿ. ಸುಮಕ್ಕ ಮುಲ್ಲಾಜ ಕೊಡಕತ್ತಿದ. ನೋಡಿ ಪುಂಡಿ ಪಲ್ಯ ರೆಡಿ ಆಯಿತು. ಬೇಗ ಬೇಗ ಬನ್ನಿ. ನಮ್ಮ ರೊಟ್ಟಿನ ರೆಡಿ ಆಗಿವೆ. ಬಿಸಿ ಬಿಸಿ ರೊಟ್ಟಿ ತೋರ್ಸೋಷ್ಟು ಸುಪ್ರಿ. ಅಳಗಾಡ್ಸ್ಬೇಡ. ಇಲ್ಲ ಅಲ್ಲ, ಯಾರ್ಯಾರು ಬೇಕು ಬೇಗ ಬೇಗ ಬನ್ನಿ. ಬಿಸಿ ಬಿಸಿ ರೊಟ್ಟಿ ಪುಂಡಿ ಪಲ್ಯ ಊಟ ಮಾಡಿ ಹೋಗಿ. ಏನಾದರೂ ನಮ್ಮ ಅಡಿಗೆಯಲ್ಲಿ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ಹೊಟ್ಟೆ ಕೆರೆ. ಇದು ನಮ್ಮ ಕಳಕಳಿ ವಿನಂತಿ. ಯಾಕಂತಂದ್ರೆ ನಮ್ದು ಹಳ್ಳಿ ಬ್ಲಾಗು. ನಾವು ಹಳ್ಳಿ ಜನ. ನಮ್ದು ಹಳ್ಳಿ ಊಟ ಮೇನ್ ಪಾಯಿಂಟ್. ಹಳ್ಳಿ ಊಟ, ಹಳ್ಳಿ ಅಡಿಗೆ. ಎಲ್ಲ ಅಷ್ಟು ಸಿಟಿ ಲೆವೆಲ್ಲೇ ಊಟ ಮಾಡೋರು. ಸಿಟಿ ಲೈಫ್. ಇದೆಲ್ಲ ಅಷ್ಟು ಒಂದ್ಸಲ ಮನೆ ತೋರ್ಸ. ಅವಾಗ ಚಿಕ್ಕ ತೋರ್ಸಿದ್ದೆ. ಈ ಜನ ಏನಂತಾರ, ನಾವು ನೀಟಿಟ್ಟಾಗಿ ತೋರ್ಸಂಗಿಲ್ಲ. ಏನಂತಾರ, ಮನೆ ಹಂಗೈತಿ ಹಿಂಗೈತಿ ಅನ್ನೋರು. ಏನು ಮಾಡೋಮ್ಮೆ ಮನೆ ಸ್ವಚ್ಛ ಇಟ್ಗಾರಿ, ಮನೆ ಸ್ವಚ್ಛ ಇಟ್ಗಾರ ಅಂತ ನಮಗೆ ಹೇಳ್ತಾರ ಅವರು. ಅವ್ರ ಮನೆ ಹೆಂಗಿರ್ತೇನೆ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ನೋಡ್ರಿ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತಿಕ್ಕಿವಿ ಅಂತ ನೋಡ್ರಿ. ಪಾತ್ರೆ ಎಲ್ಲ ತಿಕ್ಕಿವ್ರಿ. ಇವು ನೀರು ಎದ್ರು ಅಂದ್ರ ಪುಂಡಿ ಪಲ್ಯ ಸೋಸಿದ್ರಿ ನಮ್ಮ ಮಮ್ಮಿಯರು. ಅದರ ನೋಡ್ರಿ ಇವು ನೀರು ಬಸ್ತಿದ್ದು ಇಲ್ಲೆಲ್ಲ ಕ್ಲೀನ್ ಮಾಡ್ಯಾರ್ರಿ. ಇಲ್ಲಿ ಇದ್ದಿದ್ದು ಸಾಮಾನೆಲ್ಲ ಇಲ್ಲಿ ತಗೊಂಡೋಗಿ ಇಟ್ಟಾರ ನೋಡ್ರಿ. ಇಲ್ಲ ಮಮ್ಮಿ
ನೀರು ಇವತ್ತಿಗಾದ್ರೂ ಬಂದಿಲ್ರಿ ಇವನ್ನ ನಮ್ಮ ಅಪ್ಪಾಜಿಯವರು ಒಂದು ಡಬ್ಬಿ ತುಂಬ್ಕೆ ಬಂದಾರ ನೋಡ್ರಿ 2 ಸತಿ ಆಯ್ತಿಲ್ ಮಮ್ಮಿ ತುಂಬ್ಕೆ ಬರಕ ನೀರು ಇವತ್ತಿಗೆ ಎಷ್ಟು ದಿನ ಆತ 12 ದಿನ ಇವತ್ತಿಗೆ 12 ದಿನ ಆತ್ ನೋಡ್ರಿ ಫ್ರೆಂಡ್ಸ್ ನೀರ್ ಬಂದಿಲ್ರಿ 12 ದಿನ ಆಗೈತಿ ನೋಡ್ರಿ ನೀರ್ ಬಂದಿಲ್ಲ ಏನ್ ನಾಳೆ ಬರ್ತಾವ ಗೊತ್ತಿಲ್ಲ ನಮ್ಮ ಯಜಮಾನ್ರಿ 2 ಡಬ್ಬಿ ಆತ್ರಿ ಹೊರಗೆ ಹೋಗಿ ತುಂಬ್ಕೊಂಬರಾಕತ್ತಾರ ಇದ ನೋಡ್ರಿ ಅದು ಅದನ್ನ ಕೊಡು ಮಮ್ಮಿ ಇವತ್ತು ರೆಡಿ ಆತಂತಂದ್ರೆ ಹುಳಿ ಮಾಡ್ಕೊಲ್ಲ ಈಗ ನೋಡ್ರಿ ನಮ್ದೆಲ್ಲದ ಸ್ನಾನ ಆಗೈತಿ ನಾವು ಅಪ್ಪಾಜಿ ಅವ್ರು ಬಂದಿಲ್ರಿ ಇನ್ನ ಅವ್ರಿಗೆ ಇನ್ನೂ ಟೈಮ್ ಆಗಿಲ್ರಿ ಬರಕ ನಮ್ಮ ಮಮ್ಮಿಯವರು ಅಡುಗೆ ಎಲ್ಲ ಮಾಡಕ್ ಕುಂತಾರ ಈಗ ನಮ್ಮ ಅಪ್ಪಾಜಿ ಬಂದ್ಮೇಲೆ ನಿಮ್ಗೆ ಸಿಗ್ತೀವ್ರಿ ಅಪ್ಪಾಜಿ ಊಟಕ್ಕೆ ಬಂದೆ ಈಗ ಮಿಕ್ಸಿಗೆ ಹಾಕಿ ಮತ್ತೆ ಶೇಂಗಾ ಹುರ್ಕೊಂಡ್ ಸಿಂಗಿದ್ದಿಲ್ಲ ಹುರಿದು ಮತ್ತೆ ಚಟ್ನಿಗೆ ಒಂದ ಬಿಟ್ಟಿನಲ್ಲಿ ಚಟ್ನಿಗೆ ಏನೇನ್ ಬೇಕು ಅಲ್ಲೆಲ್ಲ ರೆಡಿ ಮಾಡೀನಿ ಮತ್ತು ಹುರ್ಕಡ್ಲೆ ಹಸಿ ಮಾಡಿರ್ತೀನಿ ಎಲ್ಲ ಉಷ್ಟು ಪಾತ್ರೆ ತಿಕ್ಕೊಂಡ್ ಅಕ್ಕಿ ನೆನೆಕ್ಕೊಂಡ್ ಒಡಕ ಎಲ್ಲ ನೆನೆಕ್ಕಿನಿ ಇಲ್ಲ ಇನ್ನೊಂದು ಚೀಲ್ದಾಗಿದ್ವಲ್ಲ ಅವ್ನು ತಗೊಂಡಿದ್ವಿ ಇದನ್ನ ಇಡ್ಲಿ ರವ ತಂದು ಕೊಟ್ಟು ನೀನ್ ಕೆಲ್ಸಕ್ಕೆ ಹೋಗು ಈಗ ನೆನೆ ಬಿಡ್ತೀನಿ ನೀರಿಂದ ಏನಾತೇನಪ್ಪ ಕತಿ ಇವತ್ತು ಬರ್ಲೇದ್ರು ಪರವಾಗಿಲ್ಲ ಬಿಡು ಅದಾವ ಅಲ್ಲಿ ನೀರು ಸ್ವಲ್ಪ ಅದಾವ ಈಗ ಅದ್ರಾಗಿಸಿ ಎಲ್ಲ ಭಾಳ ಸ್ವಚ್ಛ ಮಾಡ್ತೀವಿ ನಾಳೆ ಸಾಲೆ ಐತೆ ಈಕಿದು ನಾಳೆ ಐತಿ ನಂದ ಬುಧವಾರ ಐತಿ ಇರ್ತೀಯ ನಾಳೆ ಒಬ್ಬರಿದ್ರೆ ಒಬ್ರಿದ್ರೆ ಸಾಕು ನಾನು ಕರ್ಕೊಂಡ್ ಮಾಡ್ತೀನಿ ಒಟ್ಟ ಟೆನ್ಷನ್ ತಗೋಬಾರ್ದು ಒಂದು ಬೆಂಡೆ ರೊಟ್ಟಿ ಉಂಟೇನು ಸೀದಾ ಡೈರೆಕ್ಟ್ ಪುಂಡಿ ಪಲ್ಯ ಉಂಡ್ಬಿಡ್ತೀನಿ ಬೆಂಡೆ ರೊಟ್ಟಿ ಉಂಟೆ ಇಲ್ಲ ಇಲ್ಲಿ ನಾನು ತೆಗಿ ದಪ್ಪನ್ ಮಾಡೆ ದಪ್ಪನ್ ಮಾಡ ಇದು ಕವರ್ ಇಷ್ಟ ಇರ್ಲಿ ಅಪ್ಪನ ಪುರ್ತ ಬಟ್ಟಲ್ಲ ನೀರು ಹಾಕಿ ತೊಗೊಡ್ತೀನಿ ಉಣ್ಣಾಕ ಹೋದ್ರ ರವಿ ಅಣ್ಣದವ್ರು ಅಲ್ಲಿ ಸಾವುಕಾರ ಊಟ ಮಾಡಿದ್ರ ಏನ್ ಮಾಡಿದ್ರ ಪಾಪ ಏನಂತೇಳಿ ಸ್ಪೂನ್ ಕೊಡ್ತ ಅವ ಆಡಿಸ್ಲ ಆಗಿದ್ದು ರೊಟ್ಟಿ ಹಸ ಕೊಟ್ಟು ಏನ್ ಅಕ್ಕವ ಇಲ್ಲ ಏನ್ ಅಂತಾರ ಏನ ಚಿಂತೆ ಇದ್ದಂಗ ಅವ್ರು 4 ಮಂದಿ ಅದಾರಲ್ಲ ಇನ್ನೊಬ್ರಿಗೆ ಇಬ್ರು ಅದ ಇನ್ನೊಬ್ರು ಇನ್ನೊಂದು ಆಡಾರ ಆಗ್ತಿದ್ವಿ ಏನಂದ್ರ ಏನ ಇನ್ನೊಂದ್ ಮನೆಗೆ ಹೋಗಿ ಕೊಟ್ಟು ಬಂದ್ಬಿಡ್ತಾರ ಅವರು ಏನು ಮಾಡಿರ್ತಾರೆ ಅಡ್ಜಸ್ಟ್ ಮಾಡ್ತಾರೆ ತೊಳೆಯೋಕ್ಕಾದ್ರೆ ಏನೇನು ಬಿಡು ಮಸ್ತ್ ಐತಿ ನಮ್ಮ ಅದಕ್ಕೆ ನಾವು ಹಾಕೋಬೇಕಲ್ಲ ಇದು ಇಟ್ಟು ಸಾಕ ಸಾಕು ಕಟ್ಬಿಡು ಕಟ್ಟಿ ಅವ್ರಿಗೆ ಕೂಡ ಯಾರು ಬೇಡ ಬಂದ್ ಮಾಡ ಅದು ಉದ್ದಕ್ಕೆ ಮಾಡಮ್ಮ ಈಗ ನಾಷ್ಟ ಮಾಡಿ ಅವಲಕ್ಕಿ ಏನು ಮಾಡ್ಕೊಂಡು ಲಾಸ್ಟಿಗೆಲ್ಲ ಖಾಲಿಯಾಗಿರ್ತ ಅದು ಮಾಡಿದ್ವಿ ನಮ್ಗೆ ಹಾಕೊಟ್ಲು ಮಿರ್ಚಿ ಅವಲಕ್ಕಿ ಉಂಡ್ವಿ ಮಮ್ಮ ಉಣ್ಲಿಲ್ಲ ಹಾಕಿ ಹೊಟ್ಟೆ ಹಸೋಗತ್ತೆ ಉಣ್ಣಲ್ಲ ಅದು ಹೊಟ್ಟಿ ಹಸು ಆಗ್ಬೇಕು ಅದು ಹೊಟ್ಟಿ ನನಗೆ ಊಟ ಕೊಡು ರುದ್ರಮ್ಮ ಊಟ ಕೊಡು ಅನ್ಬೇಕು ಅವಾಗ ಅಲ್ಲಿ ತನ ಉಣ್ಣಲ್ಲ ನಾವೇ ಕರಿತೀವಿ ನಮಗಾದ್ರ ನೀವು ದುಡಿತೀರಿ ನಂದು ನಿಂದು ಒಂದಾನ ನೀ ಏನು ದುಡಿಯಲ್ಲ ಕುಂತ್ಕೊಂಡು ತಿನ್ನೋರ್ದೆ ಹಂಗ ಅದು ಜೀರ್ಣ ಆಗುತ್ತದೆ ಎಲ್ಲ ಹೊಟ್ಟೆ ಅಂತ ನಾನೇನು ಏನು ದರ್ದ ಮಾಡ್ಕೊಂಡು ಬೋಗ್ಸಿ ಹೌದೌದು ಉಳ್ಳಾಗಡ್ಡಿ ಜಜ್ಜಿ ನೋಡ್ರಿ ನಾವು ಹೆಚ್ಚಲ್ರಿ ಜಾಸ್ತಿ ಜಜ್ಜಿ ಬಿಡ್ತೀನಿ ಮತ್ತೆ ಎಂತ ಲೆಕ್ಕ ಮಾಡಿದ್ರೆ ನಮ್ಮ ಅಪ್ಪ ಪ್ಲೇಟ್ ಕೊಟ್ಬಿಟ್ಟ ಈಗ ಬಂದ್ ಮಾಡಮ್ಮ ಹೌದು ಕಷ್ಟ
ಈಗ ನೋಡ್ರಿ ನಮ್ಮ ಮಮ್ಮಿಯಾರು ಬಿಸಿ ಬಿಸಿ ರೊಟ್ಟಿ ಒಂದೆರಡು ಉದ್ದಕ್ಕೆ ವೀಡಿಯೋ ಮಾಡೀವ್ರಿ ಯಾಕಂತಂದ್ರೆ ನಮಗೂ ರೀಲ್ಸಿಗೆ ಹಾಕಕ್ಕೆ ಬೇಕಲ್ಲ. ಇದೇನಂತೆ ಫಸ್ಟ್ ಇದನ್ನ ತೋರ್ಸು, ಆಮೇಲೆ ನಿನ್ನ ಕೈಯಾಗ ಹಿಡ್ಕ ನೀವು ಊಟ ಮಾಡೋದು ತೋರ್ಸು. ಅಪ್ಪಾಜಿ ತೋರ್ಸ್. ಅಪ್ಪಾಜಿ ಊಟ ಮಾಡಕ್ಕಂತೆ ಈಗ ಊಟ ಮಾಡಕತ್ತೀನಿ ನೋಡು. ಬೆಣ್ಣೆ ರೊಟ್ಟಿ ಕೊಟ್ರ ನಮ್ಗೆ ಬೆಣ್ಣೆ ರೊಟ್ಟಿ ಮಾಡಕತ್ತೀನಿ. ಅದಾದ್ಮೇಲೆ ಪುಂಡಿ ಪಲ್ಯ ರೊಟ್ಟಿ. ಅದು ಉದ್ದಕ್ಕೆ ಮಾಡಮ್ಮ, ಈಗ ಬ್ಯಾಡ್ತಡಿ ತೋರ್ಸಿಷ್ಟ ಉದ್ದಕ್ಕೆ ಮಾಡ. ಇಷ್ಟು ಹಚ್ಚಾರ ನೋಡ್ರಿ ನಮ್ಮ ಪ್ಲೇಟಿಗೆ. ಉಳ್ಳಾಗಡ್ಡಿ, ಹುಂಚಿ ಚಟ್ನಿ, ಪುಂಡಿ ಪಲ್ಯ, ಎಣ್ಣೆ, ಪುಡಿ ಮತ್ತು ತಪ್ಪಲ, ರೊಟ್ಟಿ ನೋಡ್ರಿ. ಊಟ ಮಾಡಕ ಎಲ್ಲರೂ ಬರ್ರಿ. ಇದು ಹಳ್ಳಿ ಊಟ. ಇದು ಹಳ್ಳಿ ಊಟ. ಮಮ್ಮಿ ಈಟ್ ಹಾಕಿರ್ತೀರ? ಲಾಸ್ಟ್ ಸೊನಿಗೆ ಆತನ ಮಮ್ಮಿ ಈಟ್ ಹಾಕುತ್ತೀರ ಈಗ? ಕುಂತೀನಿ ನೋಡಮ್ಮ. ಆತನ ಆತವ ಅಲ್ಲಿ ಇಡ್ಲಿಗೆ ರೆಡಿ ಮಾಡೀನಿ. ಇದು ಇಡ್ಲಿ ಇಟ್ರಿ ಅಲ್ಲ, ಇದು ಇಡ್ಲಿ ಇಟ್ರಿ, ಇದು ಒಡದಿಟ್ರಿ. ಜಾರು ಎಲ್ಲ ಹೋಗ್ಬಿಟ್ಟೈತಿ. ಇವತ್ತು ಅಪ್ಪ ಬಂದಿಂದ ಸ್ವಲ್ಪ ದವಾಖಾನೆ ರಿಪೇರಿಗೆ ದವಾಖಾನೆ ತಗೊಂಡ ಅಂತ ಹೇಳಿದ್ ನಾನು ಜಾರನ್ನ. ನಮ್ದು ಕೆಲಸ ಇಷ್ಟು ನೋಡ್ರೆ ಕೈ ಇಟ್ಟು ಕಲ್ಸ್ಕೊತೀನಿ. ಮತ್ತೆ ಇಲ್ಲ ಹೆಂಗ ಕಲಿಸ್ಬೇಕು ಅದನ್ನ. ಇದು ಪಡ್ಡು ದೋಸೆ ಇಟ್ರಿ ನಮ್ಮ ಹೋಟ್ಲು ಬಿಸ್ನೆಸ್ಗೆ. ಇದು ಇಡ್ಸಲ್ಲ, ಮ್ಯಾಗೆಲ್ಲ ಇದಾಗುತ್ತಂತಂದು ಇದ್ರೊಳಗೆ ಒಂದಿಟ್ಟು ತಕ್ಕನಕತ್ತೀನಿ. ಮೊನ್ನೆ ಹೆಂಗವ ರಾತ್ರಿ ಮಕ್ಕಳತ್ಲಿಗೆ ನೇನ ಮಕ್ಕಳೇ ಇಲ್ರಿ. 10 ಗಂಟೆಗೆ ಐತ್ರಿ ಫ್ರೆಂಡ್ಸ್. ಎಲ್ಲಾರು ಊಟ ಮಾಡಿದ್ವಿ. ಊಟ ಮಾಡ್ಕೆ ಸಿಂಗ ಮಾತಾಡ್ಕೊಂತ ಕುಂತ್ಕೊಂಡಿ. ಒಳಗೆಲ್ಲ ಉಬ್ಬಿಟ್ಟೈತ್ರಿ. ಕಡಿಗೆ ಚೆಲ್ಲಕೈತಿ ಬಿಟ್ಟೈತಿ. ಗ್ಲಾಸ್ ಕುಡಿ ಕಡಿಗೆ ಚೆಲ್ಲಕೈತಿ ಬಿಟ್ಟೈತ್ರಿ ಉಬ್ಬಿ. ಮತ್ ನಾನ್ ಒಳಗ್ ನೀರ್ ಕುಡಿಯಕ್ ಬಂದೆ. ಲೈಟ್ ತೆಗದ್ರಾಗಲ್ಲ ನನ್ನ ಮಕ್ಳು ನೀರ್ ಕುಡಿಯಕ್ ಬಂದೆ. ಹಿಂಗ್ ಬಂದ್ ಹಿಂಗ್ ನೋಡ್ದು ಇದ್ರಾಗ ಹಾಕಿನ್ರಿ. ಮತ್ ಇಷ್ಟು ದೊಡ್ಡ ಪಾತ್ರೆ ತಗೊಂಬಂದೇನ್ರಿ ಮೊನ್ನೆ ಸುಕ್ಕನಪ್ಪನ ಜಾತ್ರೆಗ. ಇದು ಇಷ್ಟು ದೊಡ್ಡದೈತಿ ನೋಡ್ರಿ. ಇದು ಇಷ್ಟಾದ್ರೂ ಉಬ್ಬಕೈತಿ. ನಮ್ಮೂರ್ ಜಾತ್ರೆ ಅವು ಅಷ್ಟು ತೊಗೊಂಡಾಕಿರತ್ತೆ. ಸುಕ್ಕನಪ್ಪನ ಜಾತ್ರೆ ತಗೊಂಬಂದೈತ್ರಿ. ಈಗ ಇದು ಉಬ್ಬಾಕತೈತ್ರಿ. ಅದಕ್ಕೆ ಇದ್ರ ತಕೊಂಡ್ಬಿಡ್ತೀನಿ. ನೋಡನ್ರಿ ಇದು ಉಬ್ಬುತ್ತೆ ಮಾಡ್ತಾನೆ ತೋರಿಸ್ತೀನಿ. ಅಲ್ಲಿ ಪಾತ್ರೆ ತಿಕ್ಕಿಟ್ಟೈತ್ರಿ. ಮತ್ತೆ ಈ ಕಡೆ ಒಂದಿಷ್ಟು ತಿಕ್ಕಿಟ್ಟೈತ್ರಿ ಪಾತ್ರೆ ಎಲ್ಲ. ಇಲ್ಲೆಲ್ಲ ಕ್ಲೀನ್ ಆಗೈತಿ ಈಗ ನೋಡ್ರಿ. ಅದು ನೀರ್ ಬಂದವ್ರಿ ಇವತ್ತ. ಇದ್ದಿದ್ದ ನೋಡ್ರಿ ಬರುತ್ತೆ. ನೀರ್ ಬಂದವ್ರಿ ಇವತ್ತು ನೋಡ್ರಿ. ಇವೆಲ್ಲ ಪಾತ್ರೆ ತಿಕ್ಕಿಟ್ಟೈತಿ. ಮತ್ತೆ ಇಲ್ಲಿ ತುಂಬಿಸುವಂತ ಪಾತ್ರೆ ಅಂದ್ರೆ ಈಗ ಅಷ್ಟು ತುಂಬಿಸ್ಬೇಕ್ರಿ. ಬ್ಯಾರಲ್ ಅಂತ ತೊಳೆದೈತ್ರಿ. ಆಗಲೇ ನಮ್ಮ ಮಮ್ಮಿಯರು ಹೇಳಿದ್ರಲ್ರಿ ಬ್ಯಾರಲ್ ತೊಳಿಬೇಕಂತ. ಇದು ಬ್ಯಾರಲ್ ಎಲ್ಲ ಕ್ಲೀನಾಗಿ ತೊಳೆದೈತ್ರಿ. ಈಗ ನಮ್ಮ ಮಮ್ಮಿಯರು ತೊಳೆದ್ರಿ. ಬಾತ್ರೂಮ್ ಒಳಗೆ ಈ ಕಡೆ ಎಲ್ಲ ತುಂಬಿಸ್ಬೇಕ್ರಿ. ಇಲ್ಲೆಲ್ಲ ಕಸ ಹೊಡೆದು ಕ್ಲೀನ್ ಆಗೈತ್ರಿ ಎಲ್ಲ ನೋಡ್ರಿ. ಮೋಟ್ರ್ ಹಚ್ಚಿ ಈಗ ಇದಕ್ಕೆ ಹಚ್ಚಿ ಸಿಂಟ್ಯಾಕ್ಸ್ಗೆ ಹಚ್ಚಿವ್ರಿ. ಅದನ್ನು ಒಂದು ಸ್ವಲ್ಪ ಪೀಸೆಲ್ಲ ಭಾಳ ಎಲ್ಲ ಖಾಲಿ ಆಗಿತ್ತಂತ್ರಿ ಫುಲ್ಲು ನೋಡ್ರಿ. ಈ ಥರ ಪೈಪು ಅದು ಲೀಕ್ ಆಗತ್ತೈತ್ರಿ. ನಮ್ಮ ಮಮ್ಮಿಯರು ಅರ್ಬಿ ಕಟ್ಟಿ ಅದಕ್ಕೆ ಏನೋ ಒಂದು ಮಾಡ್ಯಾರಿ ಅಂದ್ರೂ ಅದು ಇಲ್ಲ ಇನ್ನ ಈ ಥರ ಆಗ್ತೈತ್ರಿ. ಇದು ಇನ್ನೇನು ತುಂಬ ಕಂದೈತ್ರಿ. ಇಲ್ಲಿ ಕಾಣ್ಬೋದು. ಇದು ಲೈಟ್ ಒಂದು ಹೊಲ್ತ್ರಿ ಅರ್ಬಿಕ್ ಬಂದೈತ್ರಿ. ಇಲ್ಲಿಗೈತೆ ನೋಡ್ರಿ. ಇಲ್ಲಿಗೈತೆ ನೋಡ್ರಿ ಗೇರೆ. ಈಗ ಇದಿಷ್ಟು ತುಂಬಿ ಹರಿದ್ಮೇಲೆ ಮತ್ತೆ ಮುಂದಲ್ದಾಗದ ನಾವು ಮುಂದಕ್ಕೆ ತುಂಬ್ಸೋಬೋದ್ರಿ. ಇದು ಇದ್ರ ಪೈಪ್ ರೀ, ಸಿಂಟ್ಯಾಕ್ಸಿನ ಪೈಪು ಲೀಕ್ ಆಗತ್ತೈತ್ರಿ. ಮತ್ತು ಇಲ್ಲೊಂದಿಷ್ಟು ಲೀಕ್ ಆಗ್ತೈತಿ. ಅದಕ್ಕೆ ಇದು ಕಟ್ಟ್ಯಾರ ಅರ್ಬಿ. ಇದು ನಿಂತೈತ್ರಿ, ಅದು ನಿಂದ್ರವಲ್ತ್ರಿ. ಇವು ಇಲ್ಲಿ ಬಾತ್ರೂಮ್ ಒಳಗೆ ತುಂಬವ್ರಿ. ಅದಕ್ಕೆ ಇನ್ನು ಕಡೆಗೆ ಇಟ್ಟಿವಿ ನೋಡ್ರಿ. ಅವಾಗಲೇ ಕತ್ಲಾಗೈತಿ. ಟೈಮ್ ಎಷ್ಟು ಐತಿ ಅಂದ್ರೆ ಈಗ ಬರೋಬ್ಬರಿ 7 ಗಂಟೆ ಆಗೈತೆ ನೋಡ್ರಿ. ಕರೆಕ್ಟ್ 7 ಗಂಟೆ ಆಗೈತ್ರಿ. ನಮ್ಮ ನೀರಿಗೆ ಬಂದಾವು ಕೆಲಸ ಎಲ್ಲ. ಹಂಗೆ ಮುಂಜಾನಿಂದ ನಾವು ನಿಮ್ಗೆ ತೋರ್ಸಾಕತ್ತೀವಿ ರೀ ವ್ಲಾಗ್ ಒಳಗಾಗ ಈಗ ಕೆಲಸ ನಡೆದೈತ್ರಿ. ಅಕ್ಕಿ ನೆನೆಹಾಕಿದ್ರು ಮುಂಜಾನೆ. ಈಗೆಲ್ಲ ಮಿಕ್ಸಿ ಹಾಕಿಟ್ರು. ಅಷ್ಟು ಕಲೆಗಿರಿ ಆಲ್ಮೋಸ್ಟು. ಇವನ್ನೆಲ್ಲ ತುಂಬಿಸ್ಬೇಕ್ರಿ. ಈಗ ನಮ್ಮ ಮಮ್ಮಿಯರು ತುಂಬಿಸ್ತಾರೆ. ನಮ್ಮ ಕೈಲಿ ತುಂಬ್ಸಕ್ಕೆ ಕೊಡಲ್ಲ. ಯಾಕಂದ್ರೆ ನಾವು ನೀರು ಚೆಲ್ಲಿ ಎಲ್ಲ ಚಲಾಪಿಲ್ಲ ಮಾಡ್ತೀವಿ. ಇವು ಒಳಗೆ ತುಂಬ್ಸವ್ರಿ. ಇದು ಕಟ್ಟಿ ಎಲ್ಲ ವರ್ಷಂದು ಇದನ್ನೊಂದು ತೊಳಿಬೇಕಲ್ಲ ಮಮ್ಮಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ.
ನೋಡ್ರಿ ನಾ ಹಿಟ್ಟು ತೋರಿಸ್ತಂತ ಹೇಳಿದ್ನಲ್ರಿ ನಾನು. ನಮ್ಮ ಹಿಟ್ಟಿನ ಸ್ಥಿತಿ ನೋಡ್ರಿ ಹೆಂಗಾಗೈತಿ. ಇದು ಇಡ್ಲಿ ಹಿಟ್ಟು, ಇದು ಒಡದ ಹಿಟ್ಟು. ಇದು ಏನು ಬುಡಕೈತಲ್ರಿ, ಇದು ಪಡ್ಡಿನ ಹಿಟ್ಟು. ಅದು ಕೂಡ ಹಂಗಾಗೈತ್ರಿ. ಅದು ಇನ್ನೊಂದ್ರಾಗ ತಕ್ಕಂದಿನ್ರಿ ಬೊಗಣ್ಯಾಗ, ನಿಮ್ಗೆ ಹೇಳಿದ್ನಲ್ಲ ನಾನು. ಈ ಬೊಗಣ್ಯಾಗ ತಕ್ಕಂದಿನ್ರಿ, ಆದರೂ ಹಂಗತ್ಯಾರ ಉಬ್ಬೈತಿ ನೋಡ್ರಿ ಅದು. ನೋಡ್ರಿ ಈಗ ಅಲ್ಲೆಲ್ಲಾಗ ನೋಡ್ರಿ ಇಲ್ಲಿ ಆಗ ಫುಲ್ ಎಲ್ಲ ನೆಲಕ್ಕೆ ಚೆಲ್ಲಿತ್ರಿ ಅದು. ಅದನ್ನಷ್ಟು ತೆಗೆದು ಕ್ಲೀನ್ ಮಾಡೋಕೆ ಒಂದು ತಾಸು ಬೇಕಾಗತ್ತೆ ರೀ ನನಗೆ. ಎಲ್ಲ ಕ್ಲೀನ್ ಮಾಡಿದ್ದೀನಿ ರೀ ಮುಂಚೆಲೆ. ಥ್ಯಾಂಕ್ ಯು ಸೋ ಮಚ್ ರೀ ವಿಡಿಯೋ ನೋಡಿದ್ದಕ್ಕೆ.